ಇದೊಂದು ಸರ್ಕ್ಯೂಟ್, ಇದು ಒಂದು ಸರ್ಕಲ್. ನೋಡ್ಕೊಳ್ಳಿ, ನೀವು ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗತ್ತೆ. ನಿಮ್ಮ ಯೋಚನೆ ಮಾಡೋದು ನಿಮ್ಮ ಚಾಯ್ಸ್ ಅಲ್ವಾ? ಇದು ಯಾರ ಚಾಯ್ಸು ಅಲ್ಲ, ನಿಮ್ಮ ಚಾಯ್ಸ್. ನಿಮ್ಮ ಯೋಚನೆ ನಿಮ್ಮ ಚಾಯ್ಸ್. ಯಾವಾಗ ಆ ಚಾಯ್ಸ್ ನಿಮ್ಮದು, ಅದೇ ಥರ ನೀವು ಬಿಹೇವ್ ಮಾಡ್ತೀರ. ನಡವಳಿಕೆ ಆಗಿರುತ್ತೆ. ಬಿಹೇವ್ ಮಾಡುವಾಗ ಅದರ ಒಂದು ಅನುಭವ ಆಗುತ್ತೆ ನಿಮಗೆ. ಅನುಭವದಲ್ಲಿ ಒಂದು ಎಮೋಷನ್ ಬರುತ್ತೆ. ಆ ಎಮೋಷನ್ ಮತ್ತೆ ಇನ್ಫ್ಲೂಯೆನ್ಸ್ ಮಾಡಿದೆ, ಅದೇ ಥರ ಯೋಚನೆ ಮಾಡ್ತೀರ. ಇದನ್ನ ಬಯಾಲಜಿನಲ್ಲಿ, ಜೀವಶಾಸ್ತ್ರದಲ್ಲಿ ಇದೊಂದು ನರಮಂಡಲದಲ್ಲಿ ಆಗುವ ಒಂದು ಸರ್ಕ್ಯೂಟ್ ಅಂತ ಹೇಳ್ತಾರೆ. ಅದರಲ್ಲಿ ಹಾರ್ಮೋನ್ಸ್ ಕೂಡ ಬಹಳ ವ್ಯತ್ಯಾಸ ಆಗುತ್ತೆ. ಮತ್ತೆ ಅದೇ ಮಾಡ್ತಾ ಮಾಡ್ತಾ ಜೀನ್ ಕ್ವಾಲಿಟಿನೂ ಚೇಂಜ್ ಆಗುತ್ತೆ. ಅದೇ ಥರನೇ ಇರುತ್ತೆ, ಏನೂ ಬದಲಾವಣೆ ಆಗಲ್ಲ. ಈ ರೌಂಡ್ ಬರೋದು ಕರೆಕ್ಟ್, ಇದರಲ್ಲೇನು ತಪ್ಪಿಲ್ಲ. ಆದರೆ ಚಾಯ್ಸು ಒಂದೇ ಇರೋಕ್ಕಿಂತ ಬೇರೆ ಬೇರೆ ಚಾಯ್ಸ್ ಮಾಡಿದ್ರೆ ಹೊಸ ಹೊಸ ಇನ್ಫಾರ್ಮೇಷನ್ನು, ಹೊಸ ಹೊಸ ಸಬ್ಜೆಕ್ಟು ನಾವು ಆಲೋಚನೆ ಮಾಡಿದಾಗ ನಮ್ಮ ಬಿಹೇವಿಯರ್ನಲ್ಲಿ ಚೇಂಜಸ್ ಇರುತ್ತಲ್ವ. ಎಕ್ಸ್ಪೀರಿಯನ್ಸು ಚೇಂಜ್ ಆಗುತ್ತೆ. ಅದಕ್ಕೆ ತಕ್ಕಂತೆ, ಎಕ್ಸ್ಪೀರಿಯನ್ಸಿಗೆ ತಕ್ಕಂತೆ ನಮ್ಮ ಎಮೋಷನ್ಸ್ ಲೆವೆಲ್ ಚೇಂಜ್ ಆಗುತ್ತೆ. ಆಮೇಲೆ ಇನ್ಫ್ಲೂಯೆನ್ಸ್ ಬೇರೆ ಇರುತ್ತೆ, ಬೇರೆ ಬೇರೆ ಸರ್ಕ್ಯೂಟ್ಗಳು. ಹೀಗೆ ನಮ್ಮಲ್ಲಿ ಗ್ರೋತು, ಡೆವಲಪ್ಮೆಂಟು, ಚೇಂಜಸ್ಸು, ಟ್ರಾನ್ಸ್ಫಾರ್ಮೇಷನ್ನು ಕಾಣೋದಲ್ವಾ? ಅದು ನಮ್ಮ ಕೈನಲ್ಲೇ ಇಲ್ವಾ? ನಮ್ಮ ಚಾಯ್ಸ್ ಅದು.